ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಸಾಫ್ಟ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ದೋಸೆನ ಮಾಡಿ ತೋರಿಸಿದ್ದೀನಿ. ಇವತ್ತು ಭಾಳ ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದ್ದಾವೆ. ಆಮೇಲೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಹಿಟ್ಟು ನೆನೆ ಹಾಕೋದು, ಕಾಳುಗಳನ್ನು ನೆನೆ ಹಾಕೋದು, ರುಬ್ಬೋದು, ನೆನೆಸೋದು ಯಾವುದು ಬೇಡ. ಆರಾಮಾಗಿ ನೀವು ಬೇಕಂದಾಗ ಈ ದೋಸೆನ ಮಾಡ್ಕೊಂಡು ತಿನ್ಬೋದು. ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತಾ. ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳೋದು ನಾನು ತೋರಿಸ್ತೀನಿ. ನೋಡಲಿ, ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿನಿ, ಒಂದೆರಡು ಹಸಿಮೆಣಸಿನ್ಕಾಯಿ, 2 ಆಲೂಗಡ್ಡೆ, ಕೊತ್ತಂಬರಿ ಮತ್ತು 1 ಕ್ಯಾಪ್ಸಿಕಮ್ಮು, 1 ಟೊಮೆಟೊ ಹಣ್ಣು, 1 ಕ್ಯಾರೆಟ್ ಇಲ್ಲಿ ತೊಗೊಂಡಿನಿ. ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಹಂಗೆ 1 ಬಟ್ಲಷ್ಟು ಚಿರೋಟಿ ರವೆ, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಬಟ್ಲದಷ್ಟು ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಎಲ್ಲನೂ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಇಲ್ಲಿ ನೋಡ್ರಿ, ಇದು ಏನದು ಆಲೂಗಡ್ಡೆನ ನಾನು ಹೆಚ್ಚಿ ನೀರಿನಾಗ ಹಾಕಿಟ್ಕೊಂಡಿನಿ. ಇವನಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ನೀವು ಬೇಕಿದ್ರೆ ಈ ಕ್ಯಾರೆಟನ್ನು ನೀವು ತುರಿದು ಹಾಕ್ಕೋಬೋದು. ನಾನಿಲ್ಲಿ ತುರಿದಿಲ್ಲ, ಸಣ್ಣಕ್ಕೆ ನಾನು ಹೆಚ್ಚಾಕೊಂಡಿನಿ. ಈಗ ನಾನು ಒಂದು ಮಿಕ್ಸಿ ತೊಗೊಂಡೆ. ಮಿಕ್ಸಿ ಜಾರಿಗೆ ನೀರು ಹಾಕದೇನೆ ನಾವು ನಾವು ಬಟಾಟಿನ ಆಲೂಗಡ್ಡೆನ ನಾವು ಹೆಚ್ಚಿಟ್ಟಿರ್ತೀವಲ್ಲ, ಅದನ್ನು ನೀರು ಹಾಕದೇನೆ ನಾವು ಈ ರೀತಿ ನುಣ್ಣಗೆ ಇದನ್ನ ರುಬ್ಕೋಬೇಕಾಗತ್ತಿ. ರುಬ್ಕೊಂಡು ಆದ ನಂತರ ನೀವು ಈ ಚಿರೋಟಿ ರವೆ ತೊಗೊಂಡಿದ್ದೀವಲ್ಲ, ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು ಮತ್ತು ಮೊಸರು ಇಷ್ಟು ನೋಡ್ರಿ. ಈ ಸ್ಪೂನಿಂದ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಇಲ್ಲಿ, ಮತ್ತು ಮೊಸರು ಅಷ್ಟೂ ಹಾಕಿ ನಾವು ಮತ್ತೆ ನುಣ್ಣಗೆ ಇದನ್ನ ರುಬ್ಕೋಬೇಕಾಗತ್ತಿ. ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿನಿ. ಯಾವ ಬಟ್ಲಲ್ಲಿ ನೀವು ಇನ್ನದು ಚಿರೋಟಿ ರವೆ ತೊಗೊಂಡಿರ್ತೀರೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನ ನಾನು ಇಲ್ಲಿ ಹಾಕ್ಕೊಂಡಿನಿ. ಇಷ್ಟು ಕ್ವಾಂಟಿಟಿ ನಿಮಗೆ ಬೇಕಾಗುತ್ತೆ. ಇಷ್ಟನ್ನು ಮತ್ತೆ ನಾವು ನೀರು ಹಾಕದೇನೆ ನಾನಿಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿನಿ. ನೀವು ರವೆ ಬೇಕಿದ್ರೆ ಈ ಬಾಂಬೆ ರವೆ ಅಂತಾರಲ್ಲ ಅದನ್ನಾದ್ರೂ ತೊಗೋಬೋದು, ಇಲ್ಲ ಚಿರೋಟಿ ರವೆನಾದ್ರೂ ತೊಗೋಬೋದು. ಯಾವುದಾದ್ರೂ ತೊಗೊಂಡು ನೀವು ಇದಕ್ಕೆ ಹಾಕ್ಕೋಬೋದು. ನಾನು ಪೂರ್ತಿಯಾಗಿ ನುಣ್ಣಗೆ ಅದನ್ನ ರುಬ್ಕೊಂಡು ಆದ ನಂತರ ಒಂದು ಬುಟ್ಟಿಗೆ ಅದನ್ನ ಸಣ್ಣದೊಂದು ಬಟ್ಲಾಗೆ ಅದನ್ನ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನಾನು ಈಗ ಸದ್ಯಕ್ಕೆ ನೀರು ಏನೂ ಹಾಕಂಗಿಲ್ಲ. ಫಸ್ಟಿಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೇನೆ ಎಲ್ಲನೂ ಈ ತರಕಾರಿ ಎಲ್ಲ ಹಾಕ್ಕೊತೀನಿ. ಇದಕ್ಕೆ ಕ್ಯಾರೆಟು ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಇದು ಕೊತ್ತಂಬರಿ, ಈರುಳ್ಳಿ ಎಲ್ಲನೂ ನಾನು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಐತಿ, ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವತ್ತು ಫ್ರೆಶ್ಶಾಗಿ ತರಕಾರಿ ತಂದಿದ್ದರು ನಮ್ಮ ಮನ್ಯಾಗ, ಹಾಗಾಗಿ ಏನೋ ಒಂದು ತರಕಾರಿ ಹಾಕಿ ಮಾಡಿದ್ರಾತು ಅಂತ ಅಂದು ಈ ರೆಸಿಪಿನ ಮಾಡಕೊತೀನಿ. ಭಾಳನೇ ಚೆನ್ನಾಗಿ ಬಂದೈತಿ. ಎಲ್ಲ ತರಕಾರಿ ಹಾಕಿರೋದ್ರಿಂದ ನಾವು ಮಕ್ಕಳು ತಿನ್ನಲ್ಲ ಅನ್ನೋರಿಗೂ ನಾವು ಇದನ್ನ ಆರಾಮಾಗಿ ಮಾಡಿಕೊಡ್ಬೋದು. ಆಮೇಲೆ ಬಾಕ್ಸಿಗೂ ನೀವು ಇದನ್ನ ತೊಗೊಂಡು ಹೋಗ್ಬೋದು. ನೋಡಿರಿ, ನಾನು ಒಂದೇ 1 ಬಟ್ಲಷ್ಟು ನೀರು ತೊಗೊಂಡಿನಿ. ಒಂದು ಅರ್ಧ ಬಟ್ಲಷ್ಟು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸಿ ಒಳಗಿರುವಂಥ ಹಿಟ್ಟೆಲ್ಲ ಇದಕ್ಕೆ ಬರೋ ಹಂಗೆ ನಾನು ಮಿಕ್ಸಿ ತೊಳೆದು ಇದಕ್ಕೆ ಜಾರ್ ತೊಳೆದು ಇದಕ್ಕೆ ಹಾಕ್ಕೊಂಡಿನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಈನೋ ಪೌಡ್ರ್ ತೊಗೊಂಡಿನಿ ನಾನು. ಈನೋ ಪೌಡ್ರ್ ಇಲ್ಲ ಅನ್ನೋರು ಸೋಡಾ ಪುಡಿನೂ ತೊಗೋಬೋದು. ಒಂದು ಅರ್ಧ ಸ್ಪೂನಷ್ಟು ಅಂದರೆ ಒಂದು 1/4 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಅದೇನೋ ಈನೋ ಹಾಕಿ ಅದ್ರ ಮೇಲೆ ಏನು ಒಂದು ಅರ್ಧ ಬಟ್ಲಷ್ಟು ನೀರು ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಅದ್ರ ಮೇಲೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಅದು ನೊರೆ ಬಂದ ತಕ್ಷಣ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಮ್ಗೆ ಇದಷ್ಟು ಹಿಟ್ಟಿಗೆಲ್ಲ ಅದು ಇದಾಗಬೇಕು ಅನ್ನೋಂಗೆ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನೀವು ಈಗ ಬೇಕಿದ್ದರೆ ಈಗಲೇ ನೀವು ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಚಟ್ನಿಯಲ್ಲಿ ರೆಡಿ ಮಾಡ್ಕೊತೀನಿ. ಹಾಗಾಗಿ ಒಂದು 5 ನಿಮಿಷ ಇದನ್ನ ಮುಚ್ಚಿಟ್ಕೊತೀನಿ. ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಇದನ್ನ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ಭಾಳನ ಬೇಗ ನೀವು ಈ ಚಟ್ನಿನ ಮಾಡ್ಕೋಬೋದು. ಶೇಂಗಾ ಚಟ್ನಿ ನಾನು ಇಲ್ಲಿ ಮಾಡಕೊಂತಿದ್ದು. ಸ್ವಲ್ಪ ಒಂದೇ ಒಂದು ಮುಷ್ಟಿಯಷ್ಟು ಶೇಂಗಾ ತೊಗೊಂಡಿನಿ. ಶೇಂಗಾ ಹುರ್ಕೊಂಡು ನಾನು ಇದನ್ನ ಸಿಪ್ಪೆ ತೆಗಿಂಗಿಲ್ಲ. ಸಿಪ್ಪೆ ತೆಗೋಕ್ಕೂ ಟೈಮ್ ಬೇಕಲ್ಲ. ನಾನು ಸಿಪ್ಪೆ ಯಾಕೆ ತೆಗಿಂಗಿಲ್ಲ ಅಂತಂದ್ರೆ ನಾನು ಪೌಡ್ರು ಏನದು ಚಟ್ನಿ ಪುಡಿ ಮಾಡಿದ ಸಹಿತ ನಾನಿಲ್ಲಿ ಸಿಪ್ಪೆ ತೆಗಂಗಿಲ್ಲ, ಹಂಗೆ ಹಾಕಿರ್ತೀನಿ. ಅದಕ್ಕೋಸ್ಕರ ಇಲ್ಲೂ ನಾನು ಸಿಪ್ಪೆ ತೆಗೆದಿನೇ ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಹಾಕ್ಕೊಬೋದು. ಇದಕ್ಕೆ ನಾನು ಒಂದು ಸ್ವಲ್ಪನೇ ಕೊಬ್ಬರಿ ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದೇ 1 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇದು ಶೇಂಗಾ ಏನು ಇದನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿನಿ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮೊದಲಿಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೀರು ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಗಟ್ಟಿಯಾದರೂ ನೀವು ಚಟ್ನಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಅದಕ್ಕೊಂದು ಒಗ್ಗರಣೆ ಕೊಡೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆ ಉದ್ದಿನಬೇಳೆ ಹಾಕಿದ ತಕ್ಷಣವೇ ಅದು ಘಮ 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 ಅಂತೇಳಂದು ಘಮ ಬರುತ್ತೆ. ಇದಷ್ಟನ್ನು ನಾನು ಏನು ಮಾಡ್ತೀನಿ, ಈಗ ಈ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದಕ್ಕೂ ಈ ಒಗ್ಗರಣೆ ಹಾಕ್ತೀನಿ. ಹಂಗೆ ನಾನೇನು ಇಲ್ಲಿ ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೂ ಈ ಒಗ್ಗರಣೆನ ಹಾಕ್ಕೊತೀನಿ ನಾನು. ಸೂಪರಾಗಿ ನಮಗೆ ದೋಸೆ ಬರ್ತಾವೆ. ಆಮೇಲೆ ಫ್ಲೇವರು ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ಚೂರು ಹಿಂಗೆ ಬೇಕಿದ್ರೆ ನೀವು ಇದಕ್ಕೆ ಹಾಕ್ಕೋಬೋದು. ನಾನಿಲ್ಲಿ ಹಿಂಗನ್ನು ಹಾಕ್ಕೊಂಡಿಲ್ಲ ಒಗ್ಗರಣೆಗೆ. ಈ ಒಗ್ಗರಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾವೀಗ ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬರ್ರಿ, ಒಂದು ಕಡೆ ಹಂಚಿಟ್ಟಿನಿ. ಹಂಚನ್ನು ನಾನು ನೋಡಲಿ ಈ ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡಿನಿ. ಸ್ವಲ್ಪನೇ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ಇದಕ್ಕಿಂತ ಈ ಹಂಚಿನಗಿಂತ ನೀವು ಪ್ಯಾನ್ ಇಟ್ಕೊಂಡಿನಿ ನಾನಿಲ್ಲಿ. ನೀವು ದೋಸೆ ತವಾಕು ಮಾಡ್ಕೋಬೋದು. ಆಮೇಲೆ ಪಡ್ಡು ಬೇಕಿದ್ರೂ ನೀವು ಇದರಿಂದ ಮಾಡ್ಕೋಬೋದು. ಮತ್ತು ಈಗ ಇದು ತಡ್ಕ ಪ್ಯಾನ್ ಅಂತಾರಲ್ಲ ನಾನ್ ಸ್ಟಿಕ್ಕಿನವು, ಅದರಲ್ಲಿ ಇದನ್ನ ಮಾಡಿದ್ರಂತೂ ಇಷ್ಟು ಫ್ಲಫಿಯಾಗಿ ಬರ್ತಾವೆ ಅಂದರೆ ಉಬ್ಬಿಕೊಂಡು
ಭಾಳನೇ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಇದು ಮಾತ್ರ ದೋಸೆ ಭಾಳ ಸೂಪರಾಗಿ ಬರ್ತೈತಿ. ಒಂದು ಸರ್ತಿ ಬೇಕಿದ್ರೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾನಿಲ್ಲ ಈ ಪ್ಯಾನಲ್ಲಿ ಮಾಡೋದ್ರಿಂದ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿನಿ. ಬರೀ ಅರ್ಧ ಬಟ್ಲಷ್ಟು ನೀವು ನೀರು ಹಾಕ್ಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ದೋಸೆ ಬರ್ತಾವಂದ್ರೆ ನಿಮಗೆ ಇವು. ನೀವು ಪಡ್ಡು ಮಾಡೋಕ್ಕಾದ್ರೂ ನೀವು ಇಷ್ಟು ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ದೋಸೆ ಮಾಡಬೇಕು ಅಂತಲೇ ದೋಸೆ ಮಾಡಿದ್ದೀನಿ. ನೀವು ಬೇಕಿದ್ರೆ ಪಡ್ಡು ಮಾಡೋದಾದ್ರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಪ್ಯಾನಲ್ಲಿ ಮಾಡೋದ್ರಿಂದ ಒಂದು ಬಟ್ಲಷ್ಟು ನಾನು ನೀರು ಹಾಕ್ಕೊಂಡಿನಿ. ನೋಡಲಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನೀವು ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಕೆಂಪಗೆ ನೀವು ಇದನ್ನ ದೋಸೆನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳಕೊಂತೀನಿ. ಹಾಗಾಗಿ ನಾನು ಬೇಗನೆ ತೆಗೆದು ಹಾಕ್ಕೊಳಕೊಂತೀನಿ. 2 ದೋಸೆ ಮಾಡಿದೆ. ಆಮೇಲೆ ಇವು ಆರಿದ ಮೇಲೂ ಸಹಿತ ಭಾಳನ ಸಾಫ್ಟ್ ಆಗಿರ್ತಾವೆ. ಒಂದು ಸರ್ತಿ ಈ ರೆಸಿಪಿನ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ. ಇನ್ಸ್ಟೆಂಟಾಗಿ ನೀವು ಬೇಕು ಅಂದ ತಕ್ಷಣ ನೀವು ದೋಸೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಈ ತರಕಾರಿ ಹಾಕಿದ್ರಂತೂ ಇನ್ನೂ ಸೂಪರಾಗಿರ್ತಾವೆ. ಅದೇ ನಾನು ಹೇಳಿದ್ನಲ್ಲ, ಬೇಕಿದ್ರೆ ಕ್ಯಾರೆಟನ್ನು ನೀವು ತುರಿದು ಹಾಕ್ಕೋಬೋದು ಇದ್ರೊಳಗೆ. ನಾನೆಲ್ಲನೂ ಸಣ್ಣದಾಗಿ ಇಲ್ಲಿ ಹೆಚ್ಚಾಕೊಂಡಿನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುವಂಥದ್ದು ನಮ್ಮ ದೋಸೆ. ಇನ್ನೂ ಬೇಕಿದ್ರೆ ನೀವು ಕೆಂಪಗೆ ಇದು ಬರಬೇಕಂದ್ರೆ, ನೀವು ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ನೀವು ಕೆಂಪಾಗಿ ನೀವು ಮಾಡ್ಕೋಬೋದು. ನಾನು ತೋರಿಸ್ತೀನಿ. ಆಮೇಲೆ ನೀವೀಗ ಚಟ್ನಿ ಮಾಡ್ಕೊಂಡೆ. ನಾನು ಈ ಚಟ್ನಿ ಬೇಡಪ್ಪ ನಮಗೆ ಇನ್ನೂ ಬೇಗನೆ ಆಗಬೇಕು ಅಂತ ಅಂದರೆ ನೋಡ್ರಿ, ಈಗ ನಾನು ದೋಸೆ ಹಾಕ್ಕೊಂಡೆ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ, ನಾವು ಉತ್ತಪ್ಪ ಮಾಡ್ಕೊತೀವಲ್ಲ ಆ ರೀತಿ ಸ್ವಲ್ಪ ಈ ದೋಸೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಇದಕ್ಕೆ ನೀವು ಚಟ್ನಿ ಹಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಹಂಗೇ ನೀವು ತಿನ್ಬೋದು. ಭಾಳನೇ ಸೂಪರ್. ಚಟ್ನಿ, ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ಭಾಳನೇ ಸೂಪರಾಗಿರುವಂಥ ದೋಸೆ ನಮಗೆ ರೆಡಿ ಆಗಿವೆ. ಇಲ್ಲಿ ನೋಡಲಿ, ಇನ್ನು ನಾನು ಸ್ವಲ್ಪ ನಿಮಗೆ ಕ್ರಿಸ್ಪಿಯಾಗಿ ಕಾಣಿಸ್ಲಿ ಅಂತೇಳಿ ನೋಡಲಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಬಂದೈತಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ದೋಸೆದು. ಅದನ್ನು ನಾನು ನಿಮಗೆ ತೋರಿಸಿದ್ದೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಕ್ರಿಸ್ಪಿಯಾಗಿ ಬರ್ತಾವಂತ ಹೇಳೋದಕ್ಕೋಸ್ಕರ ನಾನು ಅದನ್ನು ದೋಸೆ ಹಾಕಿ ತೋರಿಸಿದ್ದೀನಿ. ಸೂಪರಾಗಿರುವಂಥ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿರುವಂಥ ಟೇಸ್ಟಿಯಾಗಿರುವಂಥ ನಮ್ಮ ಇಲ್ಲಿ ಇನ್ಸ್ಟೆಂಟ್ ಮಾಡಿರುವಂಥ ದೋಸೆ ರೆಡಿ ಆಗಿದ್ದಾವೆ ನೋಡ್ರಿ. ನಾನು 3 ತೋರಿಸಿದ್ದೀನಿ. ಭಾಳನೇ ಸೂಪರಾಗಿ ಬಂದಿವೆ. ಮತ್ತು ಈ ಶೇಂಗಾ ಚಟ್ನಿನೂ ನಮಗಿಲ್ಲಿ ರೆಡಿ ಆಗೈತಿ. ಸೂಪರಾಗಿರುವಂಥ ಕಾಂಬಿನೇಷನಲ್ಲಿ ಚಟ್ನಿ ಮತ್ತು ದೋಸೆ ರೆಡಿ ಆಗಿದ್ದಾವೆ. ಈ ರೆಸಿಪಿಯನ್ನು ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇನ್ಸ್ಟೆಂಟಾಗಿ ಬೇಗನೆ ನೀವು ಮಾಡ್ಕೋಬೋದು. ಇದಕ್ಕೆ ನಾವು ತರಕಾರಿನೂ ಹಾಕಿರ್ತೀವಿ. ಒಳ್ಳೆ ಹೆಲ್ದಿ ಆಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ದೋಸೆ ಅಂತಲೂ ಹೇಳ್ಬೋದು. ಆಮೇಲೆ ಇನ್ನು ಮಕ್ಕಳಿಗೆ ಬೆಳಗ್ಗೆದ್ದು ಬಾಕ್ಸಿಗೂ ನೀವು ಹಾಕ್ಬೋದು. ಆಮೇಲೆ ನೀವು ಯಾರಾದರೂ ಬಾಕ್ಸ್ ತೊಗೊಂಡು ಹೋಗೋದ್ರೆ ಅವ್ರ ಬಾಕ್ಸಿಗೂ ಹಾಕಳಿಸ್ಬೋದು. ಯಾಕಂದರೆ ನಾವು ಇದನ್ನ ಎಷ್ಟು ಸಾಫ್ಟಾಗಿ ಮಾಡಿರ್ತೀವೋ ಅಷ್ಟೇ ಸಾಫ್ಟಾಗಿ ಈ ದೋಸೆ ಇರ್ತಾವೆ. ಹಾಗಾಗಿ ಒಂದು ಸರ್ತಿ ಈ ರೆಸಿಪಿನ ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ದಯವಿಟ್ಟು ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿರಿ. ನಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತಾ ಅಂತ ಹೇಳ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.